ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವರುಣ್. ಇಂದಿನ ದಿನದ ವಿಷಯ ವಿಶ್ವ ತಂಬಾಕು ವಿರೋಧಿ ದಿನ. ಈ ದಿನವನ್ನು ಮೇ 31ನೇ ತಾರೀಕಿನಂದು ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ. ಈ ವರ್ಷದ ಮೂಲ ಉದ್ದೇಶ ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ಮಕ್ಕಳನ್ನು ರಕ್ಷಿಸುವುದು. ತಂಬಾಕಿನಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಒಂದು ವಿಡಿಯೋ. ಇಲ್ಲಿ ನೋಡುತ್ತಿರುವ ವ್ಯಕ್ತಿ ಎಲ್ಲರೊಂದಿಗೂ ತುಂಬ ಚೆನ್ನಾಗಿ ಇದ್ದಾನೆ. ಆತ ತಂಬಾಕು ವ್ಯಸನದಿಂದ ತನ್ನ ಗೆಳೆಯರನ್ನು ಕಳೆದುಕೊಳ್ಳುತ್ತಿದ್ದಾನೆ. ತಂಬಾಕು ಸೇವನೆಯಿಂದ ದೂರವಿರಿ. ಮುಂದಿನ ಯುವ ಪೀಳಿಗೆಯನ್ನು ರಕ್ಷಿಸಿ. ತಂಬಾಕು ಸೇವನೆಯಿಂದ ಒಬ್ಬ ವ್ಯಕ್ತಿ ಅನೇಕ ರೀತಿಯ ಕಾಯಿಲೆಗಳಿಗೆ ತುತ್ತಾಗುತ್ತಾನೆ. ಅಸ್ತಮಾ, ಕ್ಷಯ, ಕ್ಯಾನ್ಸರ್ ಮುಂತಾದ ಕಾಯಿಲೆಗಳಿಗೆ ತುತ್ತಾಗಿರುತ್ತಾನೆ. ಆದುದರಿಂದ ಆತನಿಗೆ ಯಾವುದೇ ರೀತಿಯ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಆಗುವುದಿಲ್ಲ. ತಂಬಾಕು ಸೇವನೆ ಅದೊಂದು ಚಟವಾಗಿ ಪ್ರಾರಂಭವಾಗಿ ಚಟ ಕಟ್ಟಿಸಲೂಬಹುದು. ಧೂಮಪಾನ ಮಾಡುವುದರಿಂದ ಪರಿಸರಕ್ಕೂ ತೊಂದರೆ ಹಾಗೂ ಧೂಮಪಾನ ಮಾಡದವರಿಗೂ ತೊಂದರೆ. ತಂಬಾಕು ಸೇವನೆ ಮಾಡುವವರಿಗೆ ಒಂದು ದಿನ ತಂಬಾಕಿಲ್ಲವೆಂದರೆ ಅವರು ಮಾನಸಿಕವಾಗಿ ಅಸ್ವಸ್ಥರಾಗಬಹುದು. ತಂಬಾಕು ವ್ಯಸನಿಗಳು ತಾವು ಕಂಡ ಕನಸನ್ನು ನನಸಾಗಿಸಿಕೊಳ್ಳಲು ಆಗುವುದಿಲ್ಲ. ಎಚ್ಚರ ಯುವಕರೇ ಎಚ್ಚರ! ತಂಬಾಕನ್ನು ನೀವು ತಿಂದರೆ ನಿಮ್ಮ ಜೀವನವನ್ನೇ ತಂಬಾಕು ತಿನ್ನಬಹುದು. ಸಕಲ ರೋಗಕ್ಕೂ ತಂಬಾಕು ವ್ಯಸನಿಯೇ ತಂಗುದಾಣ. ತಂಬಾಕು ನಿಮ್ಮ ಜೀವ ತಿಂಬಾಕು. ಎಚ್ಚರ! ತಂಬಾಕಿನಿಂದ ಯುವಕರನ್ನು ರಕ್ಷಿಸಲು ಪ್ರತಿ ವರ್ಷವೂ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತದೆ. ಧನ್ಯವಾದಗಳು.